ತರ ಕೇಳ್ತಾರೆ ನಿಮಗೆ ಸಾಲ್ವ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಈಕ್ವೇಷನ್ ಬೈ ಗಾಸ್ ಎಲಿಮಿನೇಷನ್ ಮೆಥಡ್ ಅಂತ ಕೇಳ್ತಾರೆ. 2x plus 5 plus 4z is equal to 12, 4x plus 11y minus z is equal to 33, 8 minus 3y plus 2z is equal to 20 ಅಂತ ಕೇಳ್ತಾರೆ. ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. augmented matrix is given by ಅಂತ ಬರ್ಕೊಳ್ಳಿ. A augmented B is equal to ಇಲ್ಲಿ x ಕೋಎಫಿಷಿಯಂಟ್ಸ್ ನ ಬರೀಬೇಕು. ಫಸ್ಟ್ ಈಕ್ವೇಷನ್ ಅಲ್ಲಿ x ಕೋಎಫಿಷಿಯಂಟ್ ಏನು 2, ಸೆಕೆಂಡ್ ಈಕ್ವೇಷನ್ ಅಲ್ಲಿ 4, ಥರ್ಡ್ ಈಕ್ವೇಷನ್ ಅಲ್ಲಿ 8. ಆಮೇಲೆ ಸೆಕೆಂಡ್ y ಕೋಎಫಿಷಿಯಂಟ್ಸ್ ನ ಬರೀಬೇಕು. 1, 11 minus 3, ಆಮೇಲೆ 4 minus 1 2 ಈ ಥರ ಆಗ್ಬಿಟ್ಟು ಇದು ಬರ್ಕೋಬೇಕು. 12 ರೈಟ್ ಹ್ಯಾಂಡ್ ಸೈಡ್, 33 20. ಸೇಮ್ ಪ್ರೊಸೀಜರ್ ಇಲ್ಲಿ ನೋಡಿ. ಇದು ಡಯಾಗ್ನಲ್ ಎಲಿಮೆಂಟು ಅದ್ರ ಕೆಳಗಡೆ ಇರೋದನ್ನ 0 ಮಾಡಬೇಕು, ರೆಫರೆನ್ಸ್ನ 2 ಇಟ್ಕೋಬೇಕು. ಇಲ್ಲಿ ಬರೀತೀನಿ ರಫ್ ವರ್ಕ್. ಇದು ರೆಫರೆನ್ಸ್ 2 0 ಮಾಡಬೇಕಾಗಿರೋದು 4ನ 0 ಮಾಡಬೇಕು. LCM ಮಾಡ್ಕೋಬೇಕು 2 ಮತ್ತು 4ಗೆ. 2 1 2 2 ಅಂದರೆ 4 ಬರುತ್ತೆ. LCM ತರ್ಸೋಕ್ಕೆ ಇದು ಇಂಟು 2 ಮಾಡಬೇಕು, ಇದು ಇಂಟು 1 ಮಾಡಬೇಕು. ಇದು ನೋಡಿ ಇಲ್ಲಿ 2 ಬಂದು ಯಾವ ರೋದ್ ಎಲಿಮೆಂಟು R1, 4 ಬಂದು R2. ಇಲ್ಲಿ R1 ಬರೀಬೇಕು, ಇಲ್ಲಿ R2 ಬರೀಬೇಕು. ಎರಡು ಸೇಮ್ ಇದೆಲ್ಲ, ಅದಕ್ಕೆ ನೆಗೆಟಿವ್. R2 tends to R2 minus 2R1 ಅಂತ. ಈಗ 4 0 ಮಾಡೋಕ್ಕೆ ಆ ಥರ ಮಾಡೋದು. ನೆಕ್ಸ್ಟ್ 8 0 ಮಾಡೋಕ್ಕೆ ಮತ್ತೆ ರೆಫರೆನ್ಸ್ 2ನೇ ತಗೋಬೇಕು. ರೆಫರೆನ್ಸ್ ಯಾವಾಗಲೂ ಡಯಾಗ್ನಲ್ ಎಲಿಮೆಂಟು. 0 ಮಾಡಬೇಕಾಗಿರೋದು 8ನ. ಈಗ 2 ಮತ್ತು 8ಗೆ LCM ಮಾಡ್ಕೊಳ್ಳಿ. 2 1 2 4 ಅಂದರೆ 8 ಬರುತ್ತೆ. ಇದು ಇಂಟು 4, 8 ಬರ್ಸೋಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡೋದು ಅದನ್ನ ಮಾಡಿ. ಇಂಟು 4 ಮಾಡಬೇಕು, ಇದು ಇಂಟು 1 ಮಾಡಬೇಕು. ಈಗ 2 ಬಂದು ಯಾವ ರೋ ಎಲಿಮೆಂಟ್ ಅಂದರೆ R1 ಇದ್ದು, ಇಲ್ಲಿ R1 ಬರ್ಕೋಬೇಕು. ಇಲ್ಲಿ 8 ಬಂದು R3 ಇದು. ಇಲ್ಲಿ ಬರಿಬೇಕಾಗಿರೋದು ಇದು ಸೇಮ್ ಇದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ. R3 changes to R3 minus 4R1 ಇದೆರಡು ಬರ್ಕೋಬೋದು. R2 changes to R2 minus 2R1, R3 changes to R3 minus 4R1 ಅಂತ ಬರ್ಕೋಬೋದು. ಈಗ ನೋಡಿ ಇಲ್ಲಿ R2ಗೆ ಫಾರ್ಮುಲಾ ಇದೆ, R3ಗೆ ಫಾರ್ಮುಲಾ ಇದೆ. R1 ಹಂಗೆ ಬರ್ಕೊಳ್ಳಿ. A augmented B is equal to R1 ಹಂಗೆ ಬರ್ಕೊಳ್ಳಿ. 2 1 4 12, 2 1 4 12. ಈಗ R2 ಎಲಿಮೆಂಟ್ಸ್ನ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಬರಿಬೇಕು. ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ R2ಗೆ ಫಾರ್ಮುಲಾ ಏನು, B ಮೈನಸ್ ನೋಡಿ. R2ಗೆ B ಅಂದ್ಕೊಳ್ಳಿ, R1ಗೆ A ಅಂದ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಯಲ್ಲಿ ನೀವು B minus 2A ಅಂತ ಟೈಪ್ ಮಾಡಿ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟಿಂದ ಆಲ್ಫಾ B ಇಲ್ಲಿ ಇದೆಯಲ್ಲ, ಇದು ಹೊಡೆದ್ರೆ B ಅಂತ ಬರುತ್ತೆ, ರೆಡ್ಡಲ್ಲಿ ಇರುತ್ತೆ. ಮೈನಸ್ 2 ಆಲ್ಫಾ, ಇದು ಹೊಡೆದ್ರೆ A ಬರುತ್ತೆ. B minus 2A ಕ್ಯಾಲ್ಕುಲೇಟ್ ಅಂತ ಕೊಡಬೇಕು. ಇದು ಹೊಡೆದ್ರೆ ಕ್ಯಾಲ್ಕುಲೇಟ್ ಅಂತ ಬರುತ್ತೆ. ಈಗ B ವ್ಯಾಲ್ಯೂ ಫಸ್ಟ್ ಕಾಲಮಿಂದ ಹೊಡ್ಕೊಂಡು
ಫಸ್ಟ್ ಕಾಲಮಲ್ಲಿ ಬಿ ವ್ಯಾಲ್ಯೂ 4, ಎ ವ್ಯಾಲ್ಯೂ 2, 0 ಬರುತ್ತೆ ಆನ್ಸರ್. ಈಗ ಸೆಕೆಂಡ್ ಕಾಲಮ್ ಬಿ ವ್ಯಾಲ್ಯೂ 11, ಎ ವ್ಯಾಲ್ಯೂ 1, 9 ಬರುತ್ತೆ. ಥರ್ಡ್ ಕಾಲಮ್ ಕ್ಯಾಲ್ಕುಲೇಟ್ ಬಿ ವ್ಯಾಲ್ಯೂ -1, ಎ ವ್ಯಾಲ್ಯೂ 4, -9. Next fourth column, B value 33, A value 12, 9 ಬರುತ್ತೆ. ನೆಕ್ಸ್ಟ್ ಥರ್ಡ್ ರೋ ಎಲಿಮೆಂಟ್ ಬರಿಬೇಕಂದ್ರೆ ಡೈರೆಕ್ಟ್ ಬರೀಂಗಿಲ್ಲ, ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟೆ ಬರೀಬೇಕು. ಫಾರ್ಮುಲಾನ ಕ್ಯಾಲ್ಕುಲಿ ಹೆಂಗೆ ಟೈಪ್ ಮಾಡೋದು ನೋಡ್ಕೊಳ್ಳಿ. ಈಗ R3 ಇದೆಲ್ಲ, R3 ಬದಲು C ಹೊಡ್ಕೊಳ್ಳಿ, R1 ಬದಲು A ಹೊಡ್ಕೊಳ್ಳಿ. C minus 4 into A, 4 into A ಹೆಂಗೆ ಹೊಡಿಬೇಕು ಅಂದರೆ ಆಲ್ಫಾ ಇಲ್ಲಿ ಹೈಪ್ ಇದೆಲ್ಲ ಕೊಡ್ತಾರೆ, C ಬರುತ್ತೆ, -4 ಹೊಡೆದು ಆಲ್ಫಾ ಇಲ್ಲಿ ಇದೆಲ್ಲ ಅದನ್ನ ಹೊಡೆದ್ರೆ A ಬರುತ್ತೆ, C - 4. ಆಮೇಲೆ ಕ್ಯಾಲ್ಕುಲೇಟ್ ಫಸ್ಟ್ ಕಾಲಮಿಂದ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಕಾಲಮಲ್ಲಿ C ಬಂದು 8, A ಬಂದು 2, ಆನ್ಸರ್ 0. ಅದನ್ನ ಬರೀಬೇಕು. ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಏನು ಆನ್ಸರ್ ಬರುತ್ತೆ ಅದನ್ನ ಥರ್ಡ್ ಕಾಲಮಲ್ಲಿ ನೀವು ಬರ್ಕೊಂಡು ಹೋಗ್ಬೇಕು, ಥರ್ಡ್ ರೋಲಿ ಬರ್ಕೊಂಡು ಹೋಗ್ಬೇಕು. ರೋ ಆಪ್ರೇಷನ್ ಯಾವಾಗಲೂ ಕಾಲಮ್ ವೈಸ್ ಮಾಡಬೇಕು, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂತ. ಈಗ ಸೆಕೆಂಡ್ ಕಾಲಮಲ್ಲಿ ಸಿ ಬಂದು -3, ಸಿ ಬಂದು -3, ಎ ಬಂದು 1, -7 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅಂದರೆ ಥರ್ಡ್ ಕಾಲಮ್ಗೆ ಅಪ್ಲೈ ಮಾಡಬೇಕು ಫಾರ್ಮುಲಾನ. ಸಿ ಬಂದು 2, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಥರ್ಡ್ ಕಾಲಮ್ದು ವ್ಯಾಲ್ಯೂಸ್ನ, ಎ ಅಂದರೆ 4, -14 ಬರುತ್ತೆ. ಫೋರ್ತ್ ಕಾಲಮಲ್ಲಿ ಸಿ ಬಂದು 20, ಎ ಬಂದು 12, -28 ಬರುತ್ತೆ. ಈಗ ರೆಫರೆನ್ಸ್ ಬಂದು 9, 0 ಮಾಡಬೇಕಾಗಿರೋದು -7. ಫಸ್ಟು ಡಯಾಗ್ನಲ್ ಕೆಳಗಡೆ ಇರೋದನ್ನ 0 ಮಾಡ್ಕೊಂಡು ಹೋಗಿ ಅಷ್ಟೇ. ಈಗ ಡಯಾಗ್ನಲ್ ಯಾವುದು 9, 0 ಮಾಡಬೇಕಾಗಿರೋದು -7. ಫಾರ್ಮುಲಾ ಕ್ರಿಯೇಟ್ ಮಾಡೋದು ಹೆಂಗೆ ನೋಡ್ಕೊಳ್ಳಿ. ಫಸ್ಟ್ ರೆಫರೆನ್ಸ್ ಬರ್ಕೊಳ್ಳಿ, ರೆಫರೆನ್ಸ್ 9, 0 ಬಂದು -7. LCM 9 ಮತ್ತು 7ಗೆ ಮಾಡಬೇಕು. -7 ಬೇಡ, ಬರೀ 7 ಮಾಡಿ. 7 ತೊಗೊಂಡ್ರೆ ಹೋಗಲಿಲ್ಲ ಅಂದರೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 7 1 7 × 9 is 63 LCM. ಇದು 63 ಬರಬೇಕು ಅಂದರೆ × 7 ಮಾಡಬೇಕು, ಇದು × 9 ಮಾಡಬೇಕು. ಇದು 9 ಬಂದು ಯಾವ ರೋದು ಬರ್ಕೋಬೇಕು, R2, -7 ಬಂದು R3. ಎರಡೂ ಸೈನ್ ಬೇರೆ ಬೇರೆ ಇದ್ದರೆ ಮಧ್ಯ ಪ್ಲಸ್ ಬರೀಬೇಕು. ಇಲ್ಲಿ ಬರೆಯೋದು ಹೆಂಗೆ ಅಂದರೆ R3 ರಿಪ್ಲೇಸ್ ಬೈ ಇದು ಇಂಟು ಮಾರ್ಕ್ ಆದಮೇಲೆ ಏನಿದೆ ಬರೀಬೇಕು, 9R3 ಪ್ಲಸ್ 7R2. ಇದು ನೀಟಾಗಿ ಬರ್ಕೊಳ್ಳಿ. R3 ರಿಪ್ಲೇಸ್ ಬೈ 9R3 ಪ್ಲಸ್ 7R2 ಏಕೆನ್. ಈಗ ಫಸ್ಟ್ ರೋನ ಇದು ಈಕ್ವಲೆಂಟ್ ಬರೀಬೇಕು, ಈಕ್ವಲ್ ಬರೀಬೇಕು.
ಸಾರಿ ಈಕ್ವಲೇ ಬರೀ. ಒಂದು ಈಕ್ವಲ್ ಏನು ಬರೀಬೇಕು, ಸಾರಿ ಈಕ್ವಲ್ ಏನು ಬರೀಬೇಕು, ಈಕ್ವಲ್ ಬರೆಯೋಂಗಿಲ್ಲ ಇಲ್ಲಿ, ಫಸ್ಟ್ ಮಾತ್ರ ಈಕ್ವಲ್ ಆಮೇಲೆ ಈಕ್ವಲ್ ಏನು ಬರ್ಕೊಂಡು ಈಗ ಈಕ್ವಲೆಂಟ್ ಬರ್ಕೊಂಡು ಈಗ ನೋಡಿ ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿದ್ದು R3 ಮಾತ್ರ, ರೋ 3, ಅದಕ್ಕೆ ರೋ 1 ಮತ್ತು ರೋ 2ನ ಹಂಗೆ ಬರ್ಕೊಳ್ಳಿ. 2 1 4 12 ರೋ 2ನೂ ಹಂಗೆ ಬರ್ಕೊಳ್ಳಿ. ಈಗ ರೋ 3ನ ಬರೆಯೋಕ್ಕೆ ಈ ಆಪ್ರೇಷನ್, ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು ಕಾಲಮ್ ವೈಸ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂತ. ಹಿಂಗೆ ನೋಡಿ 9R3ನ 9C ಅಂತ ಬರ್ಕೊಳ್ಳಿ, 9C. 7R2ನ 7 ಪ್ಲಸ್ ಬರ್ತು 7R2ನ 7B ಅಂತ ಹೊಡ್ಕೊಳ್ಳಿ. ಈಗ ಕ್ಯಾಲ್ಕುಲೇಟ್ ಫಸ್ಟ್ ಕಾಲಮಿಂದ ಮಾಡ್ಕೊಂಡು, C ಬಂದು 0, B ಬಂದು 0, ಆನ್ಸರ್ 0 ಬರುತ್ತೆ. ಸೆಕೆಂಡ್ ಕಾಲಮಲ್ಲಿ C ಬಂದು -7, B ಬಂದು 9, 0 ಬರುತ್ತೆ. ಥರ್ಡ್ ಕಾಲಮಲ್ಲಿ C ಬಂದು -14, B ಬಂದು -9, -189. ಫೋರ್ತ್ ಕಾಲಮಲ್ಲಿ C ಬಂದು -28, B ಬಂದು 9, -189 ಬರುತ್ತೆ. ಇದಾದಮೇಲೆ ಹೆನ್ಸ್ ವಿ ಹ್ಯಾವ್ ಅಂತ ಮುಗೀತು ಪ್ರಾಬ್ಲಮ್ ಇದು. ಇದಾದ್ಮೇಲೆ ನೀಟಾಗಿ ನೋಡ್ಕೊಳ್ಳಿ, ಹೆನ್ಸ್ ವಿ ಹ್ಯಾವ್ ಅಂತ ಈ ಥರ ಬರ್ಕೊಳ್ಬೇಕು. ಇದಕ್ಕೆ ಎಕ್ಸ್ ಸೇರಿಸ್ಕೊಳ್ಳಿ, ಇದಕ್ಕೆ ವೈ ಸೇರಿಸ್ಕೊಳ್ಳಿ, ಇದಕ್ಕೆ ಝೆಡ್. ಏನಾಗುತ್ತೆ 2x + 1y + 4z = 12. ಇದನ್ನ ಇಕ್ವೇಷನ್ ನಂಬರ್ 1 ಅನ್ಕೋಬೇಕು. ನೆಕ್ಸ್ಟ್ ಹೇಗೆ ಇದಕ್ಕೆ ಎಕ್ಸ್ ಸೇರಿಸ್ಕೋಬೇಕು, ಇದು ವೈ, ಇದು ಝೆಡ್. 0x ಬರೆಯೋದು ಬೇಕಾಗಿಲ್ಲ, 9y - 9z = 9. ನೆಕ್ಸ್ಟ್ ಇದಕ್ಕೆ ಎಕ್ಸ್, ಇದಕ್ಕೆ ವೈ. 0x ಅಂದರೆ 0, 0y ಅಂದರೆ 0, ಬರೀ -189. ಝೆಡ್ ಮಾತ್ರ ಸೇರಿಸ್ಬಿಟ್ಟು ಈ ಥರ ಬರ್ಕೊ. ಇದನ್ನ ಇಕ್ವೇಷನ್ 2, ಇದು ಇಕ್ವೇಷನ್ 3. ತುಂಬ ಈಸಿ. ಫ್ರಮ್ 3 ಫಸ್ಟ್, ಫ್ರಮ್ ಇಕ್ವೇಷನ್ 3 ಝೆಡ್ ಅಂದರೆ ಏನು, -189. ಇಲ್ಲಿ -189 ಮಲ್ಟಿಪ್ಲೈಯರ್ ಅದು ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, ದೇರ್ಫೋರ್ z = 1 ಬರುತ್ತೆ. ಈ z = 1ನ ಈಕ್ವೇಷನ್ 2ಗೆ ಹಾಕಬೇಕು. z = 1 in 2. ಅವಾಗ ಏನಾಗುತ್ತೆ 9y - 9 × 1 = 9. 9y = 9, -9 ಈ ಕಡೆ ಬಂದರೆ +9 ಆಗುತ್ತೆ. 9y = 9 + 9 18, y = 18/9 is 2. ನೆಕ್ಸ್ಟ್ z1 ಮತ್ತು y2ನ ಈಕ್ವೇಷನ್ 1ಗೆ ಹಾಕಬೇಕು. z = 1 ಆ್ಯಂಡ್ y = 2 in 1. ಫ್ರಮ್ 3ಇಂದ z ಫೈಂಡ್ ಮಾಡಬೇಕು. ಆ ಝೆಡ್ನ 2ಗೆ ಹಾಕಬೇಕು. 2ಗೆ ಹಾಕಿದ್ರೆ y ಸಿಗುತ್ತೆ. y ಮತ್ತು ಝೆಡ್ನ 1 ಹಾಕಬೇಕು. ಈಗ ನೋಡಿ 2x ಪ್ಲಸ್ 1y ಜಾಗದಲ್ಲಿ 1 × 2 2 ಆಗುತ್ತೆ, ಪ್ಲಸ್ 4z 4 × 1 ಬೇಕಿದ್ರೆ ಬರ್ಕೊಳ್ಳಿ, ಇನ್ನು 1 × 2 ಬೇಕಾದ್ರೆ
is equal to 12. 2x plus 1 into y ಜಾಗದಲ್ಲಿ 2 plus 4 z ಜಾಗದಲ್ಲಿ 1 is equal to 12. ಈಗ ಏನಾಯಿತು 2x 1 into 2 ಅಂದರೆ 2 2 plus 4 is 6. 2x is equal to 12 minus 6. 2x is equal to 12 minus 6 is 6. X is equal to 6 by 2 is 3. Therefore, x is equal to 3, y is equal to 2, z is equal to 1. ಅಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಏನಾದ್ರು ಇದರಲ್ಲಿ ಏನೋ ಡೌಟ್ ಇದ್ದರೆ ಅದರಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಇದೊಂದು ಪ್ರಾಬ್ಲಮ್ ಇದೆ ಗಾಸ್ ಎಲಿಮಿನೇಷನ್ಗೆ, ಇದೊಂದು ಮಾಡಿದ್ರೆ ಸಾಕು, ನೀವೆಲ್ಲ ಆರಾಮಾಗಿ ಅಟೆಂಡ್ ಮಾಡ್ಕೋಬೋದು. ಬೇರೆ ಪ್ರಾಬ್ಲಮ್ನ ನೀವು ಟ್ರೈ ಮಾಡಿ, ನನಗೆ ಆನ್ಸರ್ ಬರಲಿಲ್ಲ ಅಂದರೆ ನಾನು ಸಾಲ್ವ್ ಮಾಡಿ ಸೆಂಡ್ ಮಾಡ್ತೀನಿ. ಸಾಲ್ವ್ ದ ಫಾಲೋಯಿಂಗ್. ನೆಕ್ಸ್ಟ್ ಕ್ವಶನ್. System of equations by Gauss elimination. Question 1. X plus y plus z is equal to 9. 2x plus y minus z is equal to 0. 2x plus 5y plus 7z is equal to 52. Solution. ಹೆಂಗೆ ಮಾಡೋದು ನೋಡಿ. ಇದು ರಫ್ ವರ್ಕ್ ಇಟ್ಕೋಬಿಡಿ. ಫಸ್ಟ್ augmented matrix is given by ಅಂತ ಬರ್ಕೋದು. Augmented matrix is given by ಫಸ್ಟ್ ಎಕ್ಸ್ ಕೋಷನ್ ಬರ್ಕೋಬಿಡಿ. 1 2 2 1 2 2. ನೆಕ್ಸ್ಟ್ y 1 1 5. ನೆಕ್ಸ್ಟ್ z 1 minus 1 7. ಸಾರಿ ನೀಟಾಗಿ ಬಂದಿಲ್ಲ. ಆಮೇಲೆ 9 0 50. ಈಗ ರೆಫರೆನ್ಸು 1 0 ಮಾಡಬೇಕಾಗಿರೋದು ಇದೆರಡು. ರೆಫರೆನ್ಸ್ 1 0 ಮಾಡಬೇಕಾಗಿರೋದು 2ನ. ಎಲ್ ಸಿ ಎಮ್ 2 ಬರುತ್ತೆ, ಅದಕ್ಕೆ ಇಂಟು 2 ಇಂಟು 1. ಎಲ್ ಸಿ ಎಮ್ ಬರ್ಸೋಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, 1ನ ಮಲ್ಟಿಪ್ಲೈ 2 ಮಾಡಿದ್ರೆ 2 ಬರುತ್ತೆ. ಇದು ಸೇಮ್ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರಬೇಕು, ಆ ಥರ ಇರಬೇಕು. ಇದು R1 ಇದು R2, ಮಧ್ಯದಲ್ಲಿ ನೆಗೆಟಿವ್ ಬರುತ್ತೆ ಯಾಕೆಂದರೆ ಎರಡು ಸೈನು ಪಾಸಿಟಿವ್. R2 gives rise to R2 minus 2. ಒಂದು ಫಾರ್ಮುಲಾ ಸಿಗುತ್ತೆ. ನೆಕ್ಸ್ಟ್ ಈ 2ನ 0 ಮಾಡಬೇಕು. ರೆಫರೆನ್ಸು ಡಯಾಗ್ನಲ್ ಮಾತ್ರ ತಗೋಬೇಕು. ರೆಫರೆನ್ಸ್ 1 0 2 ಮಾಡಬೇಕು. ಎಲ್ ಸಿ ಎಮ್ 2 ಬರುತ್ತೆ, ಅದಕ್ಕೆ ಇಂಟು 2 ಇಂಟು 1. ಇದು R1 ಇದು R3, ಮಧ್ಯದಲ್ಲಿ ಮೈನಸ್ ಬರುತ್ತೆ. R3 gives rise to R3 minus 2R. ಇಲ್ಲಿ ಬರ್ಕೋಬೇಕು. R2 gives rise to R2 minus 2R1. R3 gives rise to R3 minus 2R. ಈಗ A augmented B is equal to, ಇದು ಈಕ್ವಲೆಂಟ್ ಯೂಸ್ ಮಾಡಬೇಕು. ಸೆಕೆಂಡ್ ಟೈಮ್ ಈಕ್ವಲೆಂಟ್ ಬಂದ್ಬಿಡ್ಬೇಕು. 1 1 1
ಈಗ ನೋಡಿ, ಈಗ ಸೆಕೆಂಡ್ ರೋ ಬರಿಬೇಕು ಅಂದರೆ ನೀವು ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕು? R2 - 2R1 ಅಂದರೆ B - 2A. R2 ಜಾಗದಲ್ಲಿ B ಹಾಕ್ಕೊಳ್ಳಿ. ಹೆಂಗೆ ಹೊಡಿಬೇಕು ನೋಡ್ಕೊಳ್ಳಿ. ಆಲ್ಫಾ B - 2 × ಆಲ್ಫಾ A. ಕ್ಯಾಲ್ಕುಲೇಟ್. ಇಲ್ಲಿ ಫಸ್ಟ್ ಕಾಲಮಿಂದ ಮಾಡಿ. ಫಸ್ಟ್ ಕಾಲಮಲ್ಲಿ B ಬಂದು 2, A ಬಂದು 1, 0 ಬರುತ್ತೆ. ಸೆಕೆಂಡ್ ಕಾಲಮ್ B ಬಂದು 1, A ಬಂದು 1, -1 ಬರುತ್ತೆ. ಥರ್ಡ್ ಕಾಲಮ್ B ಬಂದು -1, A ಬಂದು 1, -3 ಬರುತ್ತೆ. ಫೋರ್ತ್ ಕಾಲಮ್ B ಬಂದು 0, A ಬಂದು 9, -18 ಬರುತ್ತೆ. ನೆಕ್ಸ್ಟ್ ಥರ್ಡ್ ರೋ ಇಲ್ಲಿ ನೋಡಿ. ಈಗ ಇಲ್ಲಿ ಬರೀಬೇಕು ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. C - 2A. C - 2A. ಫಸ್ಟ್ ಕಾಲಮಿಂದ ಮಾಡ್ಕೊಂಡು ಹೋಗಿದ್ದು. C ಬಂದು 2, A ಬಂದು 1, ಆನ್ಸರ್ 0. C ಬಂದು 5, A ಬಂದು 1, ಸೆಕೆಂಡ್ ಕಾಲಮ್ 3. ಥರ್ಡ್ ಕಾಲಮು C ಬಂದು 7, A ಬಂದು 1, 5. ಫೋರ್ತ್ ಕಾಲಮ್ C ಬಂದು 52, A ಬಂದು 9, 34. ಈಗ ನೆಕ್ಸ್ಟ್ 0 ಮಾಡಬೇಕಾಗಿರೋ 3, ರೆಫರೆನ್ಸ್ -1 ತಗೋಬೇಕು. ಫಸ್ಟ್ ರೆಫರೆನ್ಸ್ ಬರ್ಕೊಳ್ಳಿ -1. 0 ಮಾಡಬೇಕಾಗಿರೋ 3, LCM 3 ಬರುತ್ತೆ. ಅದಕ್ಕೆ ಇಂಟು 3 × 1. ಇದು R2 ಎಲಿಮೆಂಟು -1, 3 ಬಂದು R3 ಎಲಿಮೆಂಟ್. ಎರಡೂ ಸೈನ್ ಬೇರೆ ಬೇರೆ ಇದೆ, ಅದಕ್ಕೆ ಮಧ್ಯದಲ್ಲಿ ಪ್ಲಸ್ ಬರುತ್ತೆ. ಇಲ್ಲಿ ಬರೆಯುವಾಗ R3 gives rise to R3 + 3R2. ಇಲ್ಲಿ ನೀಟಾಗಿ ಬರುತ್ತೆ. R3 gives rise to R3 + 3R2. ಈ ಆರ್ಗ್ಯುಮೆಂಟಲ್ಲಿ B equivalent to ಈಗ R3 + 3R2 ಅಂದರೆ C + 3B. C + 3B. C + 3B ಹೊಡೀರಿ. ಆಮೇಲೆ ಇಲ್ಲಿ ಕಾಲಮ್ ವೈಸ್ ಮಾಡ್ಕೊಂಡೋಗಿ ಕ್ಯಾಲ್ಕುಲೇಟ್. ಫಸ್ಟ್ ಕಾಲಮಲ್ಲಿ C ಬಂದು 0, B ಬಂದು ಫಸ್ಟ್ ಕಾಲಮಲ್ಲಿ C 0, B 0, 0 ಬರುತ್ತೆ. ಸೆಕೆಂಡ್ ಕಾಲಮಲ್ಲಿ C ಬಂದು 3, B ಬಂದು -1, 0. ಥರ್ಡ್ ಕಾಲಮಲ್ಲಿ C ಬಂದು 5, B ಬಂದು -3, -4 ಬರುತ್ತೆ.
4th ಕಾಲಮಲ್ಲಿ ಸಿ ಬಂದು 34, ಬಿ ಬಂದು -18, -20 ಬರುತ್ತೆ. ಆಮೇಲೆ ಹೆನ್ಸ್ ವಿ ಹ್ಯಾವ್, ಈಗ ಮುಗೀತು, ನೀಟಾಗಿ ನೋಡಿ. ಹೆನ್ಸ್ ವಿ ಹ್ಯಾವ್ ಇದಾದ್ಮೇಲೆ ಈಸಿ ಇರುತ್ತೆ. ಎಕ್ಸು ವೈ ಝೆಡ್ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 1x ಅಂದರೆ 1xೇ ಬರುತ್ತೆ, ಈಸ್ ಈಕ್ವಲ್ ಟು ನೆಕ್ಸ್ಟ್ ಇದಕ್ಕೆ ವೈ -1y -3z ಈಸ್ ಈಕ್ವಲ್ ಟು -18. ನೆಕ್ಸ್ಟ್ 0x 0y ಅಂದರೆ ಹೋಗೋದು, ಬರೀ -4z ಈಸ್ ಈಕ್ವಲ್ ಟು -20. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2, ಇದು ಇಕ್ವೇಷನ್ 3. ಫಸ್ಟ್ ಫ್ರಮ್ 3 ಸೇಮ್ ಲಾಸ್ಟ್ ಟೈಮ್ ಮಾಡಿದ್ಮೇಲೆ ಆಗ್ತದೆ. z ಈಸ್ ಈಕ್ವಲ್ ಟು -20 ಹೋಲ್ ಡಿವೈಡ್ ಬೈ -4. therefore z ಈಸ್ ಈಕ್ವಲ್ ಟು ಏನು ಬರುತ್ತೆ, 5 ಬರುತ್ತೆ. ಈ z ಈಸ್ ಈಕ್ವಲ್ ಟು 5ನ 2 ಹಾಕಿ, z ಈಸ್ ಈಕ್ವಲ್ ಟು 5 in 2. ಇವಾಗ ಏನಾಗುತ್ತೆ, -y -3 into 5 is equal to -18. z ಜಾಗದಲ್ಲಿ 5 ಹಾಕಿ ಅಷ್ಟೇ, ಇನ್ನೇನಿಲ್ಲ. -y ಹಂಗಿರಲಿ, -3 ಹಂಗಿರಲಿ, z ಜಾಗದಲ್ಲಿ ಬ್ರ್ಯಾಕೆಟಲ್ಲಿ 5, ಬಾಕಿ ಇದೆಲ್ಲ ಸೇಮ್ ಇದೆ. ಈಗ ನೀಟಾಗಿ ಮಲ್ಟಿಪ್ಲೈ ಮಾಡಿ. -15 is equal to -8, -y is equal to -15 ಈ ಕಡೆ ಬಂದರೆ +15 ಆಗುತ್ತೆ. -3 ಕ್ಯಾನ್ಸಲ್ ಆದರೆ y is equal to 3. ಫೈನಲ್ z is equal to 5, y is equal to 3 in x ಹಂಗೆ ಇರ್ತಿ, y ಜಾಗದಲ್ಲಿ 3, z ಜಾಗದಲ್ಲಿ 5 ಹಾಕಿ, ರೈಟ್ ಸೈಡಲ್ಲಿ 9 ಇದೆ, ಹಂಗೆ ಬರೀ. x ಪ್ಲಸ್ 3 + 5 ಅಂದರೆ 8, 9 ಆಗುತ್ತೆ. +8 ಈ ಕಡೆ ಬಂದರೆ -8 ಆಗುತ್ತೆ. therefore final answer x is equal to 1, y is equal to 3, z is equal to 5. ಥ್ಯಾಂಕ್ ಯು. ರೀಲಾಗಿನ್ ಆಗಿ ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ.